ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಪ್ರಕಟ ಮಾಡಿದ ಒಂದು ತೀರ್ಮಾನದ ಮೇಲೆ ಅದಕ್ಕೆ ವಿರುದ್ಧವಾಗಿ KDB ಅಧಿಕಾರಿಗಳು ಮುಂದುವರಿತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಏನಂತ ತಿಳಿಬೇಕು? CM ಸಿದ್ದರಾಮಯ್ಯನವರು ಇಷ್ಟೊಂದು ದುರ್ಬಲರು ಅನ್ನುವಂಥ ರೀತಿಯಲ್ಲಿ ತಿಳಿಬೇಕಾ? ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದು ಕಚೇರಿಯ ಗುಮಸ್ತರಿಗಿಂತ ಕಡೆಯಾಗಿ ಈ ವ್ಯವಸ್ಥೆ ನೋಡ್ಕೊತಾ ಇದೆಯಾ ಅವ್ರನ್ನ? 4 ವರ್ಷದಿಂದ ಹೋರಾಡಿಕೊಂಡು ಬರ್ತಾ ಇದ್ದಿದ್ದು ಸರಿ ಅಷ್ಟೇ. ನನ್ನ ಹೆಸರಾಗ ಬೋಗಸ್ ರೆಕಾರ್ಡ್ ಮಾಡಿ KDB ದಳ್ಳಾಳಿಗಳು KDB ಅಧಿಕಾರಿಗಳು ಸೇರಿಕೊಂಡು ನಾನು ಕೊಡ್ತೀನಿ ಅಂತೇಳಿ ಬೋಗಸ್ ರೆಕಾರ್ಡ್ ಪ್ರಶ್ನೆ ಮಾಡಿ ಅನ್ಯಾಯ ಮಾಡಿಯವರೆ. ಇದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ KDB ಅಧಿಕಾರಿಗಳಿಗೆ. ಈ ದಿನ ನಾವು ಚನ್ನರಾಯಪಟ್ಟಣ ಹೋಬಳಿಯ ರೈತರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ವಿ. ಈ ಸಂದರ್ಭದಲ್ಲಿ ಅವರ ಕಚೇರಿಯಲ್ಲೇ ನಾವು ಮುತ್ತಿಗೆ ಹಾಕೋ ಮೂಲಕ ಆ ಕಚೇರಿಯ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡುವ ಮುಖಾಂತರ ಏನು ಇವತ್ತು ನಡ್ಕೊಂಡಿರುವಂಥದ್ದನ್ನು ನಾವು ಅತ್ಯಂತ ತೀವ್ರವಾಗಿ ವಿರೋಧಿಸಿದ್ದೇವೆ ಮತ್ತು ಖಂಡಿಸಿದ್ದೇವೆ. ಕಾರಣ ಇಷ್ಟೇ, ಇಡೀ ನಾಡಿಗೆ ಗೊತ್ತಿರುವ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜುಲೈ 15ನೇ ತಾರೀಕು ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ನಮ್ಮ ಎಲ್ಲ ರೈತ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ಹೇಳಿ ಬಹಳ ಎದೆಗಾರಿಕೆಯಿಂದ ಇವತ್ತು ಮಾತು ಕೊಟ್ಟು ಘೋಷಣೆ ಮಾಡಿದಂಥದ್ದು ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಅವರ ಘೋಷಣೆಯನ್ನು ಇಡೀ ರಾಜ್ಯ, ಇಡೀ ದೇಶ ಸ್ವಾಗತಿಸಿದೆ ಮತ್ತು ರೈತ ಕುಲ ಸಂಭ್ರಮಿಸಿದೆ. ಒಂದು ಐತಿಹಾಸಿಕ ನಿರ್ಧಾರ ತಗೊಂಡ್ರು ಅಂತೇಳಿ ಇಡೀ ರೈತ ಸಮುದಾಯ ಅವರನ್ನು ಅಭಿನಂದಿಸ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರು ಘೋಷಣೆ ಮಾಡಿ 1 ತಿಂಗಳು ಕಳೆದಿಲ್ಲ. ಇವತ್ತು ಇದೇ KDB ಅಧಿಕಾರಿಗಳು ನಾಳೆ 6ನೇ ತಾರೀಕು 2 ಹಳ್ಳಿಗಳಿಗೆ ನಾವು ಬೆಲೆಯನ್ನು ನಿಗದಿಪಡಿಸ್ತೀವಿ ಅಂತೇಳಿ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಇವ್ರಿಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆಡಳಿತ ಇದೆಯೋ ಅಥವಾ MB ಪಾಟೀಲ್ ಕೈಯಲ್ಲಿ ಆಡಳಿತ ಇದೆಯೋ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದು ಕಚೇರಿಯ ಗುಮಸ್ತರಿಗಿಂತ ಕಡೆಯಾಗಿ ಈ ವ್ಯವಸ್ಥೆ ನೋಡ್ಕೊತಾ ಇದೆಯಾ ಅವ್ರನ್ನ? ಸಿದ್ದರಾಮಯ್ಯನವರ ಅಣತಿಯನ್ನು ಮೀರಿ ಇವತ್ತು ರೈತರ ಭೂಮಿಯನ್ನು ಕಸ್ಕೊಳ್ಕತ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದಾರಲ್ಲ, ಈ MB ಪಾಟೀಲ್ ಅವರ ಧೋರಣೆ ಇದು ನಿಜವಾದ ಈ ಸರ್ವಾಧಿಕಾರಿ ಧೋರಣೆ, ರೈತ ವಿರೋಧಿ ಧೋರಣೆ, ಈ ರೈತರನ್ನು ಒಕ್ಕಲೆಬ್ಬಿಸುವಂಥ ಧೋರಣೆ. ಈ ನೀತಿಯನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲದೆ ಹೋದರೆ ಈಗಾಗಲೇ ಇದು ರಾಷ್ಟ್ರವ್ಯಾಪಿ ಸುದ್ದಿ ಆಗಿದೆ. ನಿಮಗಿರುವಂಥ ಒಂದಿಷ್ಟು ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ತದೆ. ಮಿಸ್ಟರ್ ಪಾಟೀಲ್, ದಯವಿಟ್ಟು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತೀವಿ. ಈ ಹೋರಾಟಕ್ಕೆ ಈ ನಾಡಿನ ಎಲ್ಲ ಜನವರ್ಗಗಳು ಧ್ವನಿಯಾಗಿದ್ದಾವೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಈ ಆಗಿರುವ ಅನಾಹುತವನ್ನು ತಪ್ಪಿಸಿ ಈ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಆದೇಶ ಮಾಡಬೇಕು. ಇವತ್ತು ಏನು 2 ಹಳ್ಳಿಗಳು ಗೋಕ್ರೆ ಬಚ್ಚಳ್ಳಿ ಮತ್ತು ಯಾಡಾಳ 439 ಎಕರೆಗೆ ನೀವು ಬೆಲೆ ನಿಗದಿಪಡಿಸಲಿಕ್ಕೆ ಸಭೆ ಕರೆದಿದ್ದೀರಿ. ಇಲ್ಲಿ ಬಹುತೇಕರು ಭೂಮಿನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ. ಈ ಭೂಮಿಯ ತಂಟೆಗೆ ಬರಬೇಡಿ, ಈ ಭೂಮಿ ಕೈ ಹಾಕಬೇಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಆದರೂ ಅದನ್ನು ಮೀರಿ ಅದನ್ನು ಗಣನೆಗೆ ತಗೊಳ್ಳಿದೆ ನೀವು 439 ಎಕರೆಗೂ ನೋಟಿಸ್ ಕೊಡುವಂಥದ್ದು, ಬೆಲೆ ನಿಗದಿಪಡಿಸುವಂಥದ್ದು ಇದೆಯಲ್ಲ, ಇದು ಯಾವ ಸರ್ಕಾರವೂ ಮಾಡುವ ಲಕ್ಷಣಗಳಲ್ಲ. ಅದರಿಂದ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅನ್ನೋ ಮುಖ್ಯಮಂತ್ರಿಗಳು ಹೇಳಿರುವ ಮಾತು, ಅವರು ಆಡಿರುವ ಮಾತು, ಅವರು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೋಬೇಕು. ಅದನ್ನು ಮಾಡಿ ದಯವಿಟ್ಟು ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತಿದ್ದೀವಿ. ಈ MB ಪಾಟೀಲ್ ಅವರ ಈ ಆಡೋಟಗಳಿದಾವಲ್ಲ, ಇದಕ್ಕೆ ಕಡಿವಾಣ ಹಾಕಿ. ಇಲ್ಲದೆ ಹೋದರೆ ನಿಮ್ಮ ಸರ್ಕಾರಕ್ಕೆ ಖಂಡಿತ ಗೌರವ ಇರೋದಿಲ್ಲ. ಈ ಅಧಿಕಾರಿಗಳು ಯಾರ ಹಿಡಿತಕ್ಕೂ ಸಿಗೋದಿಲ್ಲ. ಇವರು ದಯವಿಟ್ಟು ನೀವು ಕೆದಕಿ ನಮ್ಮನ್ನು ಪರೀಕ್ಷೆ ಮಾಡಬೇಡಿ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಖಂಡಿತ ಕೆಟ್ಟ ಹೆಸರು ನೀವು ಹಣೆಗೆ ಹಚ್ಕೋತೀರಿ. ಅದರಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈಗ 6ನೇ ತಾರೀಕು ಕರೆದಿರುವಂಥ ಸಭೆಯನ್ನು ರದ್ದುಗೊಳಿಸಿ ನೀವು
ಅವರು ಸ್ವಇಚ್ಛೆಯಿಂದ ಕೊಡುವಂಥ ರೈತರು ಯಾರಾದರೂ ಇದ್ದರೆ ಅದನ್ನು ತಗೊಳ್ಳಿ, ನಮ್ಮ ವಿರೋಧ ಇಲ್ಲ. ಆದರೆ ಕೊಡಲ್ಲ ಅನ್ನೋರ ಒಂದಿಂಚು ಭೂಮಿಗೆ ನೀವು ಕೈ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ಈ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವ್ರ ಜೊತೆ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರುಗಳ ಜೊತೆ ಜಂಟಿ ಸಭೆ ನಡೆದು 1777 ಎಕರೆ ಭೂ ಸ್ವಾಧೀನವನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ ಎಂದು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು. ಆ ಘೋಷಣೆಯಾದ 1.5 ತಿಂಗಳು ಅಷ್ಟೇ ಆಗಿದೆ. ಡಿನೋಟಿಫಿಕೇಷನ್ನ ನಿರೀಕ್ಷೆ ಮಾಡ್ತಾ ಇದ್ದಂಥ ರೈತರು ಇವತ್ತು KDB ಅಧಿಕಾರಿಗಳು ಯಾವ ಭೂ ಸ್ವಾಧೀನವನ್ನು CM ರದ್ದುಪಡಿಸಿದ್ದೀನಿ ಅಂತ ಹೇಳಿದ್ರು ಆ ಭೂ ಸ್ವಾಧೀನದ ಆಧಾರದ ಮೇಲೆ ಭೂ ಬೆಲೆ ನಿಗದಿ ಮಾಡುವ ನೋಟಿಸ್ಗಳನ್ನು ರೈತರಿಗೆ ಇವತ್ತು ಕೊಟ್ಟಿದ್ದಾರೆ. ಇದೊಂದು ಆಘಾತಕಾರಿ ಮಾತ್ರ ಅಲ್ಲ, ಜನತೆಗೆ ಮಾಡಿರ್ತಕ್ಕಂಥ ಒಂದು ಮಹಾದ್ರೋಹ, ಸಾರ್ವಜನಿಕ ನಂಬಿಕೆಗೆ ಮಾಡಿರ್ತಕ್ಕಂಥ ಮಹಾದ್ರೋಹ, ಐತಿಹಾಸಿಕ ಹೋರಾಟವನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ನಾನೀಗ ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಪ್ರಕಟ ಮಾಡಿದ ಒಂದು ತೀರ್ಮಾನದ ಮೇಲೆ ಅದಕ್ಕೆ ವಿರುದ್ಧವಾಗಿ KDB ಅಧಿಕಾರಿಗಳು ಮುಂದುವರಿತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಏನಂತ ತಿಳಿಬೇಕು? CM ಸಿದ್ದರಾಮಯ್ಯನವರು ಇಷ್ಟೊಂದು ದುರ್ಬಲರು ಅನ್ನುವಂಥ ರೀತಿಯಲ್ಲಿ ತಿಳಿಬೇಕಾ? ಈ ತಕ್ಷಣವೇ ಇದಕ್ಕೆ ಕಾರಣ ಆಗಿರ್ತಕ್ಕಂಥ KDB CEO ಮಹೇಶ್ ಅವ್ರನ್ನ ಯಾವುದೇ ಸ್ಥಳ ನಿಯುಕ್ತಿ ಮಾಡದೆ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಬೇಕು. ಈ ಬಗ್ಗೆ ಒಂದು ತನಿಖೆ ನಡೆಸಬೇಕು. ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಎರಡನೇದು ಏನಂದರೆ, ಕೆಲವು ರೈತರದ್ದು ಒಪ್ಪಿಗೆ ಇದೆ ಅಂತೇಳಿ ಕೆಲವು ದಾಖಲಾತಿಗಳನ್ನು ಇವತ್ತು KDB ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಡತವನ್ನು ಮಾಡಿ ಫೈಲ್ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಎಲ್ಲ ದಾಖಲಾತಿಗಳು ಫೋರ್ಜರಿ ದಾಖಲಾತಿಗಳು. ಸಹಿಯನ್ನು ನಕಲಿ ಮಾಡಿ ರೈತರ ಸಂಬಂಧಪಟ್ಟಂಥ ಕಂದಾಯ ದಾಖಲಾತಿಗಳನ್ನು ಮೋಸ ಮತ್ತು ವಂಚನೆ ವಿಧಾನಗಳ ಮೂಲಕ ಪಡೆದು ಬಲವಂತದ ಭೂಸ್ವಾಧೀನಕ್ಕೆ ಇವರೆಲ್ಲರೂ ಒಪ್ಪಿಗೆ ಇದೆ ಎನ್ನುವಂಥ ರೀತಿಯಲ್ಲಿ ನಕಲಿ ದಾಖಲಾತಿಗಳನ್ನು, ಫೋರ್ಜರಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದರ ಆಧಾರದ ಮೇಲೆ ಭೂಸ್ವಾಧೀನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಅತ್ಯಂತ ಅಪಮಾನಕರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಖದ ಮೇಲೆ ಚೀಮಾರಿ ಆಗ್ತಕ್ಕಂಥ ಒಂದು ಪ್ರಕರಣ. ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ ಈ ಕೆಲಸ. ನಿಮ್ಮದೇ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ರೀತಿ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂದರೆ ಪೊಲೀಸ್ ದೂರನ್ನು KDB ಅಧಿಕಾರಿಗಳು ಸಲ್ಲಿಸಬೇಕು, ಕಾನೂನು ಕ್ರಮ ನಡಿಬೇಕು. ನೊಂದಂಥ ರೈತರನ್ನ ಮತ್ತಷ್ಟು ನೋಯಿಸ್ತಕ್ಕಂಥ ಕೆಲಸಗಳಲ್ಲಿ ಕೈ ಹಾಕಬಾರ್ದು. ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂಥ ಒಂದು ಹೋರಾಟದ ವಿಷಯದಲ್ಲೇ KDB ಅಧಿಕಾರಿಗಳು ಇಷ್ಟೊಂದು ಆಟಗಳಾಡ್ತಾರೆ, ಕುತಂತ್ರಗಳು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಬೇರೆ ಭೂ ಸ್ವಾಧೀನಗಳಲ್ಲಿ ಯಾವ ರೀತಿ ನಡೀತಾ ಇರ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ರೈತರು ಅಮಾಯಕರು ಅಂತೇಳಿ, ಮುಗ್ಧರು ಅಂತೇಳಿ ಈ ರೀತಿ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಇಟ್ಕೊಂಡು ತೊಂದರೆಗಳು ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನ ಕೂಡಲೇ ಸಿದ್ದರಾಮಯ್ಯನವರು ನಿಲ್ಲಿಸಬೇಕು. ಸಂಬಂಧಪಟ್ಟಂಥ ಅಧಿಕಾರಿನ ಈಗ ತಕ್ಷಣದಿಂದನೇ ಕನಿಷ್ಠ ಸ್ಥಳ ನಿಯುಕ್ತಿ ಮಾಡದೇ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. 13 ಹಳ್ಳಿಗಳ ಪೈಕಿ 2 ಹಳ್ಳಿಗಳ ಸಂಪೂರ್ಣ ಭೂಮಿಯನ್ನು ಏನು ದರ ನಿಗದಿ ಮಾಡಲಿಕ್ಕೆ ಅಂತ ಹೇಳಿ ಇದೇ ಮುಂದಿನ ಈ ಸೆಪ್ಟೆಂಬರ್ 6ನೇ ತಾರೀಕು ಸಭೆ ಕರೆದಿದ್ದಾರೆ. ಇದು ಯಾರೂ ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಭೆ. ಯಾಕೆ ಅಂತಂತಂದರೆ, ಮುಖ್ಯಮಂತ್ರಿಗಳು ಅವತ್ತು ಹೇಳಿರೋದು ನಮ್ಮ ಇಷ್ಟು 1777 ಎಕರೆ ಏನಿದೆ ಆ 1777 ಎಕರೆನೂ ಕೂಡ ಸಂಪೂರ್ಣವಾಗಿ ರದ್ದುಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದಾದ ನಂತರ ಅವ್ರು ಹೇಳ್ತಿರೋದು ಏನಪ್ಪ ಅಂತಂತಂದರೆ, ಯಾರು ಅವರ ಸ್ವ ಇಚ್ಛೆಯಿಂದ ಬಂದು ಭೂಮಿನ ಕೊಡ್ತೀವಿ ಅಂತ ಹೇಳ್ತಾರೆ ಆ ಭೂಮಿನ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮದು ಕೂಡ ಯಾವ ತಕರಾರು ಇಲ್ಲ. ಆದರೆ ಈ ನಮ್ಮ 1777 ಎಕರೆಯ ಇನ್ನು ರದ್ದತಿಯ ಆದೇಶ ಬರದ ಹೊರತಾಗಿ ಸರ್ಕಾರದ ಆದೇಶ, ಮುಖ್ಯಮಂತ್ರಿಗಳು ಅವತ್ತು ಮಾಡತಕ್ಕಂಥ ಘೋಷಣೆ ಆದೇಶವಾಗಿ ಬರದೆ ಡಿನೋಟಿಫೈ ಮಾಡದೆ ಇದ್ದಕ್ಕಿದ್ದಾಗೆ ಈ 2 ಹಳ್ಳಿಗಳ ಪೈಕಿ ಇರ್ತಕ್ಕಂಥ 439 ಎಕರೆನ ಏನು ದರ ನಿಗದಿ ಮಾಡ್ತೀವಿ ಅಂತ ಹೇಳಿರೋದು ಇದೆಯಲ್ಲ, ಅದು ತುಂಬ ಅದೊಂದು ರೀತಿಯ ನಾಚಿಕೆಗೇಡಿನ ಕುತಂತ್ರದ ಕೆಲಸ ಅಂತ ಹೇಳಿ ಅನಿಸುತ್ತೆ. ಸೊ ಅದನ್ನು ನಾವು ಖಂಡಿಸ್ತೀವಿ. ಈ ಯಾವುದೇ ಕಾರಣಕ್ಕೂ ಈ ಸೆಪ್ಟೆಂಬರ್ 6ನೇ ತಾರೀಕು ಆಗ್ತಾ ಇರ್ತಕ್ಕಂಥ ಸಭೆಯನ್ನು ಯಾಡಾಳ ನಮ್ಮದು ಲಘುಮಯ್ಯ ಅಂತ ನನ್ನ ಹೆಸರಲ್ಲಿ ನಾನು ಹೋರಾಡಿದಾಗ 4 ವರ್ಷದಿಂದ ಹೋರಾಡ್ಕೊಂಡು ಬರ್ತಾ ಇದ್ದಿದ್ದು ಸರಿ ಅಷ್ಟೇ. ನನ್ನ ಹೆಸರಾಗ ಬೋಗಸ್ ರೆಕಾರ್ಡ್ ಮಾಡಿ KDB ದಳ್ಳಾಳಿಗಳು, KDB ಅಧಿಕಾರಿಗಳು ಸೇರಿಕೊಂಡು ನಾನು ಕೊಡ್ತೀನಿ ಅಂತೇಳಿ ಬೋಗಸ್ ರೆಕಾರ್ಡ್ ಕೊಟ್ಟು ಸೃಷ್ಣೆ ಮಾಡಿ ಅನ್ಯಾಯ ಮಾಡಿಯವ್ರೆ.
ಇದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ KEDB ಅಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೆ ಕೂಡ ಇದನ್ನ ರಕ್ಷಣೆ ಕೊಟ್ಟು ನಮ್ಗೆ ಇದು ತನಿಖೆ ಆಗಲೇಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಸರ್, ನಾವು ಗೋಕರ್ ಬಚ್ಚನಹಳ್ಳಿ ರೈತರು. ನಮ್ದು 9 ಎಕರೆ ಇದೆ. ಅಂದ್ರೆ ಡಿನೋಟಿಫೈ ಮಾಡಲೇ ಇಲ್ಲ. ಹೇಗಿದೆ ಸ್ಟೇಟಸ್ ಹಂಗೆ ಇದೆ. CM ಸರ್ ಅವತ್ತು ಅಫಿಷಿಯಲ್ ಆಫೀಸಲ್ಲಿ ಹೇಳಿದ್ದು ಒಂದು ಬಿಟ್ರೆ ಹೇಗಿದೆಯೋ ಹಾಗೆ ಇದೆ ಸ್ಟೇಟಸ್ಸು. 402 ಹಳ್ಳಿಗೆ 439 ಎಕರೆ ಹಳೆ ನಂಬರ್ಗಳೇ ಹಾಕ್ಬಿಟ್ಟು, ಹಳೆಯದು ಅವ್ರದ್ದು ಏನು ನೋಟಿಫಿಕೇಶನ್ ನಂಬರ್ಸ್ ಇದೆ ಅದನ್ನು CM ಡ್ರಾಪ್ ಮಾಡಿದ್ದೀವಿ, ಆ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೀವಿ ಅಂತ ಹೇಳಿದ ಮೇಲೂ ಅದನ್ನು ಹಾಕ್ಬಿಟ್ಟು ರೇಟ್ ಫಿಕ್ಸಿಂಗಿಗೆ ಸಭೆ ಕರೆದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡಿದ್ವಿ. ಯಾಕಂದರೆ ಇಲ್ಲೇ ನಾವು ನೋಡಿದಾಗ ಕೆಲವು ನಾವು ಕೊಡದೇ ಇರೋ ಹೆಸರುಗಳು ಸಹ ಪಾಪ ಅವರು ನಾವು ಜಮೀನು ಕೊಡಲ್ಲ ಅನ್ನೋರು ಸಹ ಹೆಸರುಗಳು ಸಹ ಇದೆ. CM ಸರ್ ಅವರ ಮಾತುಗೂ ಸಹ ಅವಮರ್ಯಾದೆ ಆಗ್ತಾ ಇದೆ. ಗೌರ್ಮೆಂಟ್ಗೆ ತುಂಬ ಒಳ್ಳೆಯ ಹೆಸರು ಬಂದಿತ್ತು ರೈತ ಪರವಾಗಿ ಅಂತ ಎಷ್ಟೋ ಜನ ನಮ್ಮ ಹತ್ರ ಹೇಳಿದ್ದಾರೆ. ತುಂಬ ಗೌರ್ಮೆಂಟ್ಗೆ ತುಂಬ ಗಟ್ಸ್ಬೇಕು ಈ ಥರ ಡಿಸಿಷನ್ ತಗೊಳಕ್ಕೆ ಅಂತ. ಅದನ್ನು ಇವ್ರು ಯಾರೋ ಬ್ರೋಕರ್ಗಳು, 4 ಜನ ಬ್ರೋಕರ್ಗಳು ಯಾರ್ಯಾರು ಸೇರಿದ್ರೆ ಗೊತ್ತಿಲ್ಲ, ಸೇರಿಕೊಂಡು ಅದಕ್ಕೆ ಕಪ್ಪು ಚುಕ್ಕೆ ಬಳಿತಾ ಇದ್ದಾರೆ. ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. 6ನೇ ತಾರೀಕು ಯಾವುದೇ ಕಾರಣಕ್ಕೂ ಅವರು ಸಭೆ ಮಾಡಬಾರ್ದು. ಯಡಾಳ ಗ್ರಾಮ ಸುರೇಶ್ ಅಂತೇಳಿ ನಾನು. KDBಯವರು ಮೊನ್ನೆ ಏನು ಮಾಡಿದ್ದಾರೆ, ದುಡ್ಡು ಆದೇಶ ಏನೋ ಯಡಾಳ ಗ್ರಾಮದ್ದು 436 ಎಕರೆ ಕೊಡ್ತೀವಿ ಅಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಆ ಆದೇಶ ನಮ್ಗೆ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಕೊಡ್ತಾ ಇರೋರು 154 ಎಕರೆ ಮಾತ್ರ ಕೊಡ್ತಾ ಇರೋರು, ಇನ್ನು 60% ಕೊಡಲ್ಲ ಅನ್ನೋರೇ ಇರೋರು. ಅದೇನಾಗಿದೆ, ನೋಟಿಸು ದಳ್ಳಾಳಿ ತಗೊಂಬಂದು ಅವರು ಪಾಣಿಗಳನ್ನೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ. ಕೆಲವೊಂದು ನಾವು ಕೊಡದೇ ಇಲ್ಲ ಅಂತ ಪಾಣಿಗಳನ್ನು ತಗೊಂಬಂದು ಕೊಟ್ಟಿದ್ದಾರೆ. ಅದಕ್ಕೆ ಇದೆಲ್ಲ ಭೂಮಾಫಿಯಾ ನಡೀತಾ ಇದೆ ಸರ್. ಆಮೇಲೆ MB ಪಾಟೀಲು ಮತ್ತು ಭೂ ದಳ್ಳಾಳಿಗಳು ಎಲ್ಲ ಸೇರಿ ಇದನ್ನು ಮಾಡ್ತಾ ಇರೋದು ಸರ್, ಸಂಚು ಮಾಡ್ತಾ ಇರೋದು. 436 ಎಕರೆ ಏನು ಮಾಡಿದ್ದಾರೆ, ಆ ಸಂಚು ಮಾಡಿದಾರಲ್ಲ, ಆ ಸಂಚಲ್ಲಿ ಎಲ್ಲರೂ ಹೊಡೆದಾಕ್ಬಿಡೋಣ. ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ CMಗೆ, ಆದರೆ MB ಪಾಟೀಲೇ ಇದ್ರ ಕೈವಾಡ, ಮೇನ್ ಕೈವಾಡ. ಆಮೇಲೆ ಇದರಲ್ಲಿ ಏನಾಗಿದೆ ಅಂದರೆ, ನಮಗೆ NOC ಕೊಡಬೇಕು. ಕೊಡಲ್ಲ ಅಂತ ನಮಗೆ ಕೊಡ್ದಿದ್ದವ್ರಿಗೆ NOC ಕೊಡಬೇಕು. NOC ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಆದ್ರೂ ಕೊಡ್ತೀನಿ ಅನ್ನೋರ್ಗೆ ಮಾತ್ರ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? MB ಪಾಟೀಲ್ ಅವರೇ, ನಿಮ್ಮದು ಎಂಥ ಧೋರಣೆ ಅಂತಂದರೆ ಇಡೀ ರಾಜ್ಯನೇ ನೋಡಬೇಕು. ಅಷ್ಟು ಹೋರಾಟ ಮಾಡ್ತೀವಿ ನಾವು, ಸುಮ್ಮನೆ ಇರೋಂಥ ಮಾತೇ ಇಲ್ಲ. ಇವ್ರದ್ದು ರೈತರದ್ದು ಸೈನ್ ಹಾಕ್ಬಿಟ್ಟು ಫೋರ್ಜರಿ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಕೊಡ್ತೀರಿ ಇವರು ರೈತರು ಅಂತ ಹೇಳ್ಬಿಟ್ಟು, ಆದರೆ ರೈತರು ಇಲ್ಲೇ ಇದ್ದಾರೆ. ಈ ಥರ ಮಾಡಿದ್ದಾರೆ ದಳ್ಳಾಳಿಗಳು, MB ಪಾಟೀಲು ಸೇರಿ ಮಾಡ್ತಿರೋದು. ಇದು ಇನ್ನೂ ಹೆಸರುಗಳಿದ್ದಾವೆ, ಬೇಜಾನ್ ಹೆಸರುಗಳಿದ್ದಾವೆ. ಲಗ್ಮಯ್ಯ ಅಂತೇಳಿ ಇವ್ರದ್ದು ಯಡಾಳ ಗ್ರಾಮದಲ್ಲಿ ಫೋರ್ಜರಿ ಸೈನ್ ಹಾಕ್ಕೊಂಡು ತಗೊಂಬಂದು ಕೊಟ್ಟಿದ್ದಾರೆ, ಇವ್ರು ಕೊಡ್ತಾರೆ ಜಮೀನು ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಎಷ್ಟು ಮಾತ್ರ ದಳ್ಳಾಳಿ ವ್ಯವಹಾರ ನಡೀತಾ ಇದೆ KDBಯಲ್ಲಿ ಅಂತ ನಿಮಗೆ ಅರ್ಥ ಆಗ್ಬೇಕು ಸರ್ ಇದು.